ಗೈಸ್ ಇವಾಗ ಏನಾಯಿತು ಗೊತ್ತಾ, ಅವ ತಗದು ಎಸ್ತವನೆ, ಅವನಿಗೂ ಸಿಕ್ಕಿಲ್ಲ, ಅವನಿಗೂ ಹುಡ್ಕಾಡ್ತಾವನೆ ಇವಾಗ. ಹಾಯ್ ಗೈಸ್, ವೆಲ್ಕಮ್. ಇವತ್ತು ಕಾಲೇಜ್ಗೆ ಹೋಗಿ ವಾಪಸ್ ಹೊಡೋಯ್ತಾವೆ. ಇವಾಗ ಕಾಲೇಜ್ ಇವಾಗ ಸ್ಟಾರ್ಟ್ ಆಗಿರೋದು, ಇನ್ನೂ ಸ್ಟಾರ್ಟ್ ಆಗಿರೋ ವಾಪಸ್ ಮನೆಗೆ ಹೋಯ್ತಾವೆ. ಯಾಕಂದರೆ ಕಾಲೇಜಲ್ಲಿ ಫಂಕ್ಷನ್ ಅಂತ ನಮಗೆ ಸೀಕ್ರೆಟಾಗಿ ಫಂಕ್ಷನ್ ಮಾಡ್ತಾರೆ, ಗೊತ್ತಾಗ್ದಂಗೆ. ಜನ ಎಲ್ಲ ಹೋದ್ಮೇಕೆ ಆಮೇಲೆ ಹೇಳ್ತಾರೆ ಫಂಕ್ಷನು ಅಂತ. ಅದಕ್ಕೆ ನಮ್ಗೆ ಸ್ವಲ್ಪ ಬೇಗನೆ ಗೊತ್ತಾಗೋಯ್ತು ಇವತ್ತು ಫಂಕ್ಷನು, ಕಾಲೇಜ್ ಏನೂ ನಡೆಯೋದಿಲ್ಲ. ಅದಕ್ಕೆ ನಾವು ವಾಪಸ್ ಹೊಡೋಯ್ತಾವೆ. ಈಗ ನಮ್ಮ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ರೆ ಕಾಲೇಜಲ್ಲಿ ಫಂಕ್ಷನ್ ಅಂತ ಹೇಳ್ಬಿಟ್ಟು ಓಡಾಯ್ತಾವೆ. ನೋಡಿ ಮನೆಗೆ ಹೊರಟ ಇವಾಗ. ಇಲ್ಲಾಂದ್ರೆ ಎಲ್ಲರೂ ಸುತ್ತಾಡ್ಕೊಂಡು ಹಂಗೆ ಮಸ್ತಾಗಿ ಮನೆಗೆ ಹೊಟ್ಟೈತಿ ಇವತ್ತು. ಏನು ಗೊತ್ತಾ, ಬಿಸಿ ಅವನ ಇವ್ರಿಗೆ ಗೊತ್ತಾಗಿತ್ತು ಫಂಕ್ಷನು ಅಂತ. ಇವರೇ ಹೇಳಿದವ್ಗೆ ಇವತ್ತು ಫಂಕ್ಷನ್ ಅಂತ, ಹೊಸ ಓಡ್ಬಿಡವ ಅಂತ. ಅದಕ್ಕೆ ಹೋಯ್ತಾವೆ. ಬನ್ನಿ ಹೋಗವ. ಇವತ್ತು ಜಾಸ್ತಿ ಏನು ಮಾಡೋಕ್ಕಾಗದೇ ಇರ್ಬೋದು, ನೋಡವ ಏನೇನು ಸಿಗುತ್ತಾವೆಲ್ಲ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾರ. ಬಸ್ಸಲ್ಲಿ ಯಾರೂ ಇಲ್ಲ, ನಾವೇ ಓಡಾಡ್ತಾಯಿದ್ವಿ. ಮತ್ತು ನಮಗಿಲ್ಲಿ ಒಬ್ಬರು ಮೈಸೂರು ಕಿಂಗ್ ಸಿಕ್ಕವ್ರೆ, ಚಿಕ್ಕ ವಯಸ್ಸಲ್ಲಿ ದುಡ್ಡು ಮಾಡಿಬಿಟ್ಟವ್ರೆ. ನೋಡಿ ಹೀಗೆ ಹಳ್ಳಿಕರು ಯಾವುದಾದ್ರು ಗಾಡಿ NS 200 ಎಲ್ಲ ಇಟ್ಟವನೆ. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನಮ್ಮ ಬಸ್ಸಲ್ಲಿ ಓಡಾಡ್ತಾರೆ. ಫಾರ್ಚುನರ್ ಆಯ್ತಾ ಬಾಸ್ ನಿಮ್ಮ ಹತ್ರ? ಫಾರ್ಚುನರ್ ಇಟ್ಟಿಲ್ವಂತ. ದೊಡ್ಡ ದೊಡ್ಡ ಸಾವುಕಾರೆಲ್ಲ ಬಸ್ ಹತ್ತವ್ರೆ. ಇವರು ಸಾಕು ಏನು ಮಾಡ್ಲಿಕ್ಕೆ. ಸಿಟಿ ಬಸ್ಗಳಲ್ಲಿ ವ್ಲಾಗ್ ಮಾಡ್ಕೊಂಡು ಹೋಯ್ತಾವನಿ ಫೋನ. ನೋಡಿ ಎಲ್ಲ ವ್ಲಾಗ್ನರ್ ನನ್ನ ಮಕ್ಕಳು ಎಲ್ಲ ವೀಡಿಯೋ ಮಾಡ್ಕೊತ ಬಂದ. ಮುಂದೆ ನಾವು ಬಸ್ ಒಳಗಡೆ ಹೋಗಿ ನೋಡೋ ಯಾರವರು ಅಂತ. ಬಸ್ ಫುಲ್ ಖಾಲಿ ಸಾಕರ್ ಮಂದಿ. ಲಾಗರ್ ಪ್ರಜು ಲಾಗರ್ ಆಫ್ ದ ಇಯರ್. ನೋಡಿ ಬಸ್ಸಲ್ಲಿ ಚೆನ್ನಾಗಿರಲ್ಲ ಹಿಡ್ಕೊಂಡು ನಿಂತವನ ಪಾರ್ಟಿ. ಹಾಯ್ ಗೈಸ್, ಇವಾಗ ಕಾಲೇಜೆಲ್ಲ ಮುಗಿಸ್ಕೊಂಡು, ಕಾಲೇಜು ಇರಲಿಲ್ಲವಲ್ಲ, ಅದಕ್ಕೆ ಇವಾಗ ನಾವು ನಮ್ಮ ಗದ್ದೆಗೆ ಬಂದವಿ. ಇಲ್ಲಿ ಇವಾಗ ಏನೋ ಒಂದು ಚಾಲೆಂಜ್ ಆಯ್ತು. ಅದು ನಮ್ಮ ಫ್ರೆಂಡು ಎದಾಗ ಬಂದವನು ಇಲ್ಲಿಗೆ. ಈಗ ಅವ್ನು ನಂಗೆ ಅದೇನೋ ಒಂದು ಚಾಲೆಂಜ್ ಕೊಟ್ಟನಂತೆ. ಅವ್ನು ಅದು ಯಾವ ಚಾಲೆಂಜ್ ಕೊಡ್ತಾನೋ ಅದನ್ನು ಕಂಪ್ಲೀಟ್ ಮಾಡವ ಕೊನೆವರೆಗೂ. ನೋಡಿ ಇವತ್ತು ಕಾಲೇಜ್ ಇಲ್ದಕ್ಕಿದೆಲ್ಲ ಮಾಡ್ತಾ ಇರೋದು. ಖಾಲಿ ಕೂತಿದ್ವಲ್ಲ ಅಂದ್ಬಿಟ್ಟು ನಮ್ಮ ಗದ್ದೆಗೆ ಬಂದವಿ. ಸೊ ಇಲ್ಲಿ ಕೂತವ ನಮ್ಮ ಫ್ರೆಂಡು. ಈಗ ಕೇಳ್ತಾನೆ ಏನು ನನಗೆ ಚಾಲೆಂಜ್ ಕೊಡ್ತಾವನೆ. ಏನೋ ಒಂದು ಚಾಲೆಂಜ್ ಐತೆ ಹೇಳ್ತಾನೆ. ಇವಾಗ ಅದೇನು ಚಾಲೆಂಜ್ ಅಂತ ಹೇಳು. ಮತ್ತೆ ಏನು ಚಾಲೆಂಜು ಗಾಯ್ಸ್? ಕೀ ಚಾಲೆಂಜ್ ಗಾಯ್ಸ್. ಗೆಸ್ಟ್ ಫೈಂಡ್ ದ ಕೀ ಚಾಲೆಂಜು. ಅಲ್ಲಿ ನಮ್ಮ ಗಾಡಿ ನಿಂತೈತೆ, ಆ ಗಾಡೀಲಿ ನಾವು ವಾಪಸ್ ಹೋಗ್ಬೇಕು. ಆದರೆ ಈ ಕೀನ ಇಲ್ಲಿ ಕಾಣ್ತಾ ಇರೋ ಗದ್ದೆ ಒಳಗೆ ಎಸಿತಾನೆ, ಎಲ್ಲರೂ ಎಸಿತಾನೆ, ನಾನು ಹೋಗಿ ಹುಡುಕ ಬರಬೇಕು ಅಷ್ಟೇ. ಚಾಲೆಂಜ್ ಬನ್ನಿ ಹೋಗೋ. ಬಾಗೋರು ಎದ್ದು ಎಷ್ಟು ನೋಡೋ ಕೊನೆವರೆಗೂ. ನೋಡಿ ನಾನು ಕೀ ಹುಡುಕ್ತೀನ ಇಲ್ವೋ ಗೊತ್ತಿಲ್ಲ. ನಾನೇನು ಮಿಸ್ಸಾಗಿ ಕೀ ಹುಡುಕಿದ್ರೆ ಈ ಮಗ 500 ರೂಪಾಯಿ ಕೊಡ್ಬೇಕು ನನಗೆ. ಡನ್ ಗಾಯ್ಸ್. ನೀವೇ ಕ್ಯಾಮ್ರಾದ ಮುಂದೆ ಹೇಳೋಣ 500 ರೂಪಾಯಿ ಕೊಡ್ತೀನಿ ಅಂತ. ಅವನೇನು ಕೊಡಲಿಲ್ಲ ಅಂತಂದರೆ ಆಮೇಲೆ ಮಾಡವ. ಇವಾಗ ಬನ್ನಿ, ಈಗ ನಾನು ಆ ಕಡೆ ತಿರ್ಕತೀನಿ. ಕೀ ಈ ಗದ್ದೆ ಒಳಗೆ ಎಸಿತಾನೆ ಎಲ್ಲರೂ ಒಂದು ಕಡೆ. ನೀರೊಳಗೆ ಎಸ್ಬಿಡ್ಲ? ನೀರೊಳಗೆ ಎಸಿದ್ರೆ ಆಮೇಲೆ ನಾವು ಮನೆಗೆ ಹೋಗಲ್ಲ. ಇವತ್ತು ನಮ್ಮ ಮನೆ ಇಲ್ಲಿಂದ 4 ಕಿಲೋಮೀಟರ್ ಅದ, ನಡ್ಕೊಂಡು ಹೋಗಕ್ಕಂತ ಹೋಗಲ್ಲ. ಕೀ ಹುಡುಕ್ನೇಬೇಕು, ಗಾಡಿ ತಗೊಂಡು ಹೋಗ್ನೇಬೇಕು. ಇವಾಗ ಗಾಯ್ಸ್, ಪ್ರಜ್ವಲ್ ಈಗ ಆ ಕಡೆ ತಿರ್ಕೊಂಡಿದ್ದಾನೆ, ನಾನು ಈಗ ಕೀ ಎಸಿತಾ ಇದ್ದೀನಿ. ಗಾಯ್ಸ್, ಅಣ್ಣವ್ರಿಗೆ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಾರೆ. ಚಾಲೆಂಜ್ ಬನ್ನಿ ಹೋಗಿ. ಇವಾಗ ಕೀ ಹುಡ್ಕವ, ಎಲ್ಲರೂ ಬಿದ್ದಿರುತ್ತೆ ಕೀ. ನಿಮ್ಮ ಮಧ್ಯದಲ್ಲಿ ಬಿದ್ದಿದ್ದ ಹಿಂಗೆ ಕೊಡ್ಬೇಕಪ್ಪ ಒಂಚೂರಾದ್ರೂ. ಇವಾಗಲೇ ಹಿಂಗೆ ಕೊಡಂಗಿಲ್ಲ ಗಾಯ್ಸ್. ಬೇಗ ಹುಡುಕ್ಬಿಟ್ರೆ 100 ರೂಪಾಯಿ. ಗಾಯ್ಸ್, ಅಣ್ಣನಿಗೆ 500 ರೂಪಾಯಿ ಗಾಯ್ಸ್ ಕೀ ಹುಡುಕ್ಬಿಟ್ರೆ. ಯಾವ ಜಾಗದಲ್ಲಿ ಅಂತಾನೆ ಗೊತ್ತಿಲ್ಲ, ಎಲ್ಲಿ ಅಂತ ಹುಡುಕ್ನೆ ಹೋಗಿ. ಈ ಗಿಡದಿಂದ ಮೇಲ್ಗಡೆಯಿಂದ ಗಾಯ್ಸ್, ಅಲ್ಲಿಂದ ಇಲ್ಲಿಂದ ಮೇಕ್ಕೆ. ಇದು ಕೆಳಗಡೆ ಇಲ್ಲ ಗಾಯ್ಸ್. ಒಂದು ಇಂಟು ಸಿಕ್ಕಾಯ್ತು. ಅರ್ಧ ಗಂಟೆ ಆಯ್ತು, ಅರ್ಧ ಗಂಟೆಯಿಂದ ಹುಡುಕ್ತಾವನೆ. ನಂಗೆ ಯಾವ ಕೀನು ಸಿಕ್ಕಿಲ್ಲ. ಈಗ ಇಂಟು ಬೇಕೇ ಬೇಕು. ಇವಾಗ ಇಲ್ಲಿ ಎಲ್ಲ ದೋಸೆ ಇಲಿ ಪರಿ ಎಲ್ಲ ಹಾಕಿ ಮಡ್ಗಾವೆ, ದೊಸ್ಕಾದ ಕಾಲು. ಈಗ ಇಂಟು ಕೇಳ್ತಾವನಿ. ಇಂಟಿಗೆ ಏನಾದ್ರು ಮಾಡ್ಬೇಕು. ಇಂಟು ಬೇಕೀಗ ನನಗೆ.
ಗೈಸ್ ಇವ್ನಿಗೆ ಹಿಂಟ್ ಕೊಡ್ಬೇಕಂದ್ರೆ ಈಗ ಅಣ್ಣ ಸಾಂಗ್ ಹೇಳ್ತಾರೆ, ಸಾಂಗ್ ಹೇಳಿದ್ರೆ ಮಾತ್ರ. ಸಾಂಗ ಹಂಗೆ ಹುಡುಕ್ತಿದ್ದೆ ಈಗ ಕಟ್ ಮಾಡು ಎಲ್ಲೂ ಸಿಗ್ತಲ್ಲ ಗೈಸ್. ಹುಡುಕಿ ಸಾಕಾಯ್ತು ನಾನು ಅವಾಗಿಂದ ಅರ್ಧ ಗಂಟೆಯಿಂದ ಹುಡುಕ್ತಾವನಿ. ಇನ್ನು ಬೇಕು ಏನಾದ್ರು ಒಂದು ಹಾಡು ಹೇಳ್ಬೇಕಲ್ಲ, ಯಾವ್ದಾದ್ರು ಹಾಡು ಹಂಗೆಲ್ಲ ನಮ್ಮ ಕೈಲಿ ಆಯ್ತಿಲ್ಲ. ಕನ್ನಡ ಸಾಂಗ್ ಯಾವ್ದಾದ್ರು ಒಂದು ಹೇಳ್ತೀನಿ. ಯಾವುದೇ ಹೇಳನೇ ಸಾಂಗ ನೀನೇ ಯಾವ್ದಾರು ಇದ್ರೆ ಹೇಳ್ಬಿಡು, ಅದನ್ನೇ ಹೇಳ್ತೀನಿ ಗೈಸ್. ಇವಾಗ ಎಸ್ ಸಾಂಗ್ ಆಡ್ಬೇಕು ಅಂತ ಫಿಕ್ಸ್ ಆಗವನಿ. ಯಾವುದಾದ್ರು ಬಿಸಿಲು ಕುದುರೆಯೊಂದು ಎದೆಯಿಂದ ಓಡಿದಂತೆ, ಅವಳ ನೆನಪಿನಿಂದ ನದಿಯೊಂದು ಮೂಡಿದಂತೆ. ಅಷ್ಟೇ ಗುರು ಆಗೋದು ಸಾಂಗ್. ಇವಾಗ ಇಂಟೆಲ್ಲದೆ ಹೇಳ್ಬಿಡಿ ಇವಾಗ ಗೈಸ್. ಇಂಟ ಅಂದರೆ ಇಷ್ಟ ಅಗಲದಲ್ಲೇ ಇರೋದು, ಇಷ್ಟ ಅಗಲದಲ್ಲಿ. ಹಾಂ, ಇಲ್ಲೇ ಹುಡುಕ್ತೀನಿ. ಮಿಸ್ಸಾಗಿ ಏನಾದ್ರು ಕೀ ಏನಾದ್ರು ಸಿಕ್ಕಿಲ್ಲ ಅಂತಂದ್ರೆ ಅವನು ಮನೆಗೆ ಹೋಗ್ತಿಲ್ಲ, ನಾನು ಮನೆಗೆ ಹೋಗ್ತೀನಿ. ಪಕ್ಕ ಹುಡುಕ್ತೀನಿ. ಗಾಯ್ಸ್ ಅಣ್ಣ ಹುಡ್ಕಿದ್ರೆ 500 ರೂಪಾಯಿ. 500 ರೂಪಾಯಿ ಇಲ್ದವ್ರು ಮನೆಗಾರು ಹೋಗೋಕಾರು ಕೀ ಹುಡುಕ್ತೀನಿ. ಕೀ ಅಂತೂ ಸಿಗ್ತಾರ. ನಾನೇ 500 ರೂಪಾಯಿ ಕೊಡ್ಬೇಕಾಯ್ತು. ನಾನೇ ಸ್ಕೋತ್ಬಿಟ್ರೆ ನಾವು ಆರ್ಥಿಕ ಸ್ಥಿತಿಯಿಂದ ಇಲ್ಲಿರೋದ್ರಿಂದ ನಮ್ಗೀಗ ದುಡ್ಡು ಮಾಡ್ತಕ್ಕೆ ಕೀ ಹುಡುಕ್ಬೇಕು. ಎಲ್ಲಿದ್ದ ಮಚಾಕಿ ಮಚ ಇನ್ನೊಂದು ಕ್ಲೂ, ನೀನು ನಿಂತಿರೋ ಜಾಗದಲ್ಲೇ ಐತೆ, ಜಾಗ ಸುತ್ತಮುತ್ತನೇ ಐತೆ. ಹುಡುಕ ಸರಿಯಾಗಿರೋ ಜಾಗಕ್ಕೆ ಬಂದವನಿ ಅಂತ ಹೇಳ್ತಾವನ. ನೋಡೋಣ, ಈ ರೆಡ್ ಕಲರ್ ಅದೇ ದೂರಿಂದನೇ ಕಾಣಿಸ್ಬೇಕು, ಆದ್ರೂ ಕಾಣಿಸ್ತಾ ಇಲ್ಲ ಗೈಸ್. ಇವಾಗ ಏನಾಯ್ತು ಗೊತ್ತಾ, ಅವ ತಗದು ಎಸ್ತವನೆ, ಅವನಿಗೂ ಸಿಕ್ಕಿಲ್ಲ, ಅವನಿಗೂ ಹುಡ್ಕಾಡ್ತಾವನೆ. ಇವಾಗ ಅವನೇ ಎಸೆಯೋದು ಎಸ್ಬಿಟ್ಟು ಈಗ ಬನ್ನಿ ಎಲ್ಲರೂ ಅಂತ ಹುಡ್ಕವ. ಈಗ ಎಲ್ಲ ಒಟ್ಟಿಗೆ ಸೇರ್ಕೊ ಹುಡ್ಕವ. ಇವಾಗ ನಾನು ಹೇಳ್ದೆ ತಾನೆ, ಇಲ್ಲಿ ಎಸ್ಬಿಟ್ರೆ ಕಾಣಿಸೋದಿಲ್ಲ, ಜಾಸ್ತಿ ಐತೆ ಈ ಥರ ಹುಲ್ಲು ಪಲ್ಲೆ ಎಲ್ಲ. ಈಗ ಮತ್ತೆ ಹುಡ್ಕವ ಬನ್ನಿ. ಹುಡ್ಕಪ್ಪ, ಏನು ಮಾಡ್ತಿದ್ದೆ ಹುಡ್ಕೋ. ಎಸೆಯೋದು ಎಸ್ಬಿಟ್ಟು ಚಾಲೆಂಜ್ ಗಾನ್ ರಾಂಗು. ಇಲ್ಲೆಲ್ಲ ಎಷ್ಟಂತ ಈ ಮೂಲೆ ಒಳಗೆ ಕಾಣ್ತಾ ಇಲ್ಲ, ಗೀಣ್ತಾ ಇಲ್ಲ. ಎಷ್ಟು ಮೂಲೆ ಪಾಲೆ ಒಳಗೆಲ್ಲ ಹುಡ್ಕಾಡ್ತಾವ, ಸಿಗ್ತಾ ಇಲ್ಲ. ಗೈಸ್ ಕೀ ಸಿಕ್ತು ಫೈನಲಿ. ಬಲ ಕೀ ಸಿಕ್ತು, ಇಲ್ಲಿ ನೋಡ. ಎಸ್ಬಿಟ್ಟು ಚಾಲೆಂಜ್ ಮಾಡೋಕೆ ಹೋಗಿ ಇವತ್ತು ನಮ್ಮ ಕತೆ ಹಾಳಾಗಿತ್ತು. ಇವಾಗ ಮನೆಗೆ ಹೋಗ್ದಂಗೆ ಆಗೋದು, ಅದೇ ಟೈಮ್ ಆಯ್ತದ. ಇವಾಗ ಕೀ ಎಸ್ಬಿಟ್ಟು ಹುಡುಕ್ತಾರನೆ. ಇವಾಗ ಹೆಂಗಪ್ಪ 500 ರೂಪಾಯಿ ಗಾಯ್ಸ್ ಇಬ್ರು ಸೇರ್ ಹುಡುಕಿರೋದ್ರಿಂದ 500 ರೂಪಾಯಿ ಇಲ್ಲ. ನಾವು ಹುಡುಕಿದ ಆಳೆ ತಾನೆ ಆದರೆ ಇಲ್ಲ ಗಾಯ್ಸ್, ಇಬ್ರು ಸೇರ್ ಹುಡ್ಕೋತಲ್ಲಿ ಆಲೆ ಮೋಸ ಗಾಯ್ಸ್. ಅಣ್ಣ ಓ ಕೀ ಸಿಕ್ತು ಫೈನಲಿ. ಎಷ್ಟು ಹೊತ್ತವರೆಗೂ ಹುಡ್ಕಿರೋದು ಅಂದರೆ ಕಾಮಿಡಿಯೆಲ್ಲ ನಿಜವಾಗ್ಲೂ 1 ಗಂಟೆಯಿಂದ ಹುಡುಕ್ತಾವೆ. ಅರ್ಧ ಗಂಟೆ ನಾನು ಹುಡ್ಕವನಿ, ಅರ್ಧ ಗಂಟೆಗೆ ಅವ್ನು ಹುಡ್ಕವನಿ ಎಸ್ಬಿಟ್ಟು. ವಿಡಿಯೋ ಚಾಲೆಂಜು ಈಗ ಸದ್ಯಕ್ಕೆ ಇದು ಎಷ್ಟಿರೋದಕ್ಕೆ ಸರ್ವ್ ಆಯಿತು. ಬೇರೆ ಏನಾದ್ರು ಎಸ್ಬಿಟ್ಟಿದ್ರ ಇವ್ರು ನಂಬ್ಕೊಂಡು ಚಾಲೆಂಜೇ ಬೇಡ ಅನ್ಸ್ಬಿಟ್ಟೈತೆ ಗಾಯ್ಸ್. ಹಿಂಗಾದ್ರೆ ಹೆಂಗೆ?